ಹಾಯ್ ಫ್ರೆಂಡ್ಸ್, ಈ ದಿನ ಪನ್ನೀರ್ ಗೋಬಿ ಮಾಡುವ ವಿಧಾನ ನೋಡೋಣ. ಪನ್ನೀರ್ ತೊಗೊಂಡಿದ್ದೀನಿ ಒಂದು ಕಟ್ಟು, 1 ಟೇಬಲ್ ಸ್ಪೂನು ಕಾರ್ನ್ಫ್ಲೋರು, 1 ಟೇಬಲ್ ಸ್ಪೂನು ಮೈದಾ, ರುಚಿ ತಕ್ಕಷ್ಟು ಉಪ್ಪು, ರುಚಿ ತಕ್ಕಷ್ಟು ಖಾರ ಎಷ್ಟು ಬೇಕಷ್ಟು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 2 ಮಿನಿಟ್ಸ್ ಬಿಡಬೇಕು ಇವ್ರನ್ನ ಮಸಾಲೆ ಎಲ್ಲ ಎರ್ಕೊಳಕ್ಕೆ. ಸ್ವಲ್ಪ ನೀರು ಸುರಿಸಿ ಸ್ವಲ್ಪ ಕಲಸಿದ್ದೀನಿ. ಇಷ್ಟಾದರೆ ಸಾಕು. ಇಷ್ಟಿಷ್ಟು ಇವಾಗ ಎಣ್ಣೆಗೆ ಹಾಕಿ ಕರಿಯೋಣ. ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ, ಕಾದಿದೆ. ಇವಾಗ ಪನ್ನೀರ್ ಹಾಕ್ತಾಯಿದ್ದೀನಿ. ಒಂದೊಂದೇ ಹಾಕ್ಬೇಕು, ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ. ಫ್ರೈ ಆಗಬೇಕಿದೆ. ಅದೇ ತಳ ಬಿಟ್ಕೊಬೇಕು, ಇಲ್ಲಾಂದರೆ ತಳ ಅಂಟ್ಕೊಂಡ್ಬಿಟ್ಟಿರುತ್ತೆ. ಸ್ವಲ್ಪ ಬಿಟ್ಮೇಲೆ ತರೋದ್ರೆ ಚೆನ್ನಾಗಿರುತ್ತೆ. ಒಂದು 2 ಮಿನಿಟ್ಸ್ ಬೇಯಲಿ ಸಾಕು. ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೆ, ಗೋಲ್ಡನ್ ಬ್ರೌನ್. ಇವಾಗ ಆಗಿದೆ, ಇಷ್ಟಾದರೂ ಸಾಕು. ಈ ಥರ ಕರೆದು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮಸಾಲೆ ರೆಡಿ ಮಾಡೋಣ. ಸ್ವಲ್ಪ 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ಎಣ್ಣೆ ಹಾಕಿದ್ಮೇಲೆ ಜಜ್ಜಿರುವಂಥ ಶುಂಠಿ, ಹೀಗೆ ಬೆಳ್ಳುಳ್ಳಿ, ಈರುಳ್ಳಿ ಉದ್ದುದ್ದು ಕಟ್ಕೊಂಡಿರುವಂಥ, ಕ್ಯಾಪ್ಸಿಕಮ್, ಎರಡು ಗ್ರೀನ್ ಚಿಲ್ಲಿ. ಇದನ್ನು ಒಂದು 2 ಮಿನಿಟ್ಸ್ ಫ್ರೈ ಮಾಡೋಣ. ಜಾಸ್ತಿ ಏನು ಫ್ರೈ ಮಾಡೋದು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ಸ್ವಲ್ಪ ಉಪ್ಪು, ಆಗಲೇ ಅದ್ರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೂರು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಕರಿಬೇವು. ಇಷ್ಟು ಫ್ರೈ ಆದರೆ ಸಾಕು. ನಾನು ಇದಕ್ಕೆ ಸೋಯಾ ಸಾಸ್ ಏನು ಯೂಸ್ ಮಾಡ್ತಾಯಿಲ್ಲ, ಅದ್ರ ಬದಲು ನಿಂಬೆಹಣ್ಣು ಯೂಸ್ ಮಾಡ್ತೀನಿ. ಟೊಮೆಟೊ ಸಾಸ್ ಹಾಕ್ತಾಯಿದ್ದೀನಿ, ಒಂದು 2 ಸ್ಪೂನು. ಒಂದು 1/4 ಟೀ ಸ್ಪೂನ್ ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ. ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಕರೆದಿಟ್ಕೊಂಡಿರುವಂಥ ಪನ್ನೀರ್ ಹಾಕ್ತಾಯಿದ್ದೀನಿ. ಇದು ಒಂದು 2 ಮಿನಿಟ್ಸ್ ಫ್ರೈ ಆಗಲಿ. ಸ್ಟೀಮಲ್ಲೇ ಫ್ರೈ ಆಗಬೇಕು, ಹಂಗಾದ್ರೆ ಮಸಾಲೆ ಎಲ್ಲ ಹಿಡ್ಕೊತೈತೆ ಚೆನ್ನಾಗಿ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಒಂದು 2 ಮಿನಿಟ್ಸ್ ಫ್ರೈ ಆಗಲಿ. ಇವಾಗ ಆಗಿರುತ್ತೆ ನೋಡೋಣ. 2 ಮಿನಿಟ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ನಿಂಬೆಹಣ್ಣು ಇಡ್ತಾಯಿದ್ದೀನಿ. ಒಂದು ಸೋಯಾ ಸಾಸ್ ಯೂಸ್ ಮಾಡಿಲ್ಲ, ಅದ್ರ ಬದಲು ನಿಂಬೆಹಣ್ಣು ಇಡ್ತಾಯಿದ್ದೀನಿ. ಇವಾಗ ಒಂದು ರೌಂಡ್ ಮಿಕ್ಸ್ ಮಾಡಿಬಿಡೋಣ. ನೋಡಿ, ಬಿಸಿ ಬಿಸಿ ಗೋಬಿ ಮಂಚೂರಿ, ಪನ್ನೀರ್ ಗೋಬಿ ರೆಡಿ ಆಯಿತು. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಚೆನ್ನಾಗಿರುತ್ತೆ. ಟೇಸ್ಟು ಸೂಪರಾಗಿರುತ್ತೆ. ಥ್ಯಾಂಕ್ ಯು.